ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 30 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಹಂಪೀಸ್ ವಿನ್ ಕ್ಯಾಪ್ಸ್ ಇಂಡಿಯಾಸ್ 2024 ಚೆಸ್ ಡಾಮಿನೆನ್ಸ್. ನ್ಯೂಯಾರ್ಕ್ನಲ್ಲಿ ನಡೆದಂತಹ ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಏನಿದೆ, ಇದರಲ್ಲಿ ವಿಜಯವಾಡದವರಾದ ಕೊನೇರು ಹಂಪಿಯವರು ಈ ಒಂದು ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ದಾರೆ. ಇತ್ತೀಚೆಗಷ್ಟೇ ಅಂದರೆ ರೀಸೆಂಟಾಗಿ ಲಾಸ್ಟ್ ಮಂತ್ ಅಷ್ಟೇ ವರ್ಲ್ಡ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಕೂಡ ಗುಕೇಶ್ ಅವರು ಗೆದ್ದಿದ್ರು. ಸೊ ಇದರಿಂದ ನಮಗೇನು ಹೇಳ್ತಾ ಇದ್ದಾರೆ ಈ ಒಂದು ಆರ್ಟಿಕಲ್ನಲ್ಲಿ ಅಂತಂದರೆ, ಭಾರತ ಚೆಸ್ಸಲ್ಲಿ ಡಾಮಿನೆನ್ಸನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಕೊನೇರು ಹಂಪಿಯವರು ಈ ಹಿಂದೆ ಕೂಡ ಈ ಒಂದು ಟೈಟಲ್ಗೆ ಭಾಗಿಯಾಗಿದ್ದರು. ಅಂದರೆ 5 ವರ್ಷದ ಮುಂಚೆ ಇವರೇನೇ ಈ ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಏನಿದೆ ಇದರ ಚಾಂಪಿಯನ್ ಆಗಿದ್ದರು. ಬಟ್ 5 ವರ್ಷದಿಂದ ಇವರು ಆ ಒಂದು ಚಾಂಪಿಯನ್ಶಿಪ್ಪನ್ನು ಗೆಲ್ಲಕ್ಕಾಗ್ತಾ ಇರಲಿಲ್ಲ. ಬಟ್ ಈ ವರ್ಷ ಮತ್ತೆ ಅವರು ಆ ಒಂದು ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ದಾರೆ ಅಂತ ಕೂಡ ನಾವು ತಿಳ್ಕೊಬೇಕು. ಮತ್ತು ಬೇರೆ ಇಂಡಿಯನ್ ಚೆಸ್ ಪ್ಲೇಯರ್ಸ್ ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತಂದರೆ, ಪ್ರಜ್ಞಾನಂದ ಅವರು 17th ಪೊಸಿಷನಲ್ಲಿದ್ದಾರೆ, ಅರವಿಂದ್ ಚಿದಂಬರಂ ಅವರು 40th ಪ್ಲೇಸಲ್ಲಿ, ಪ್ರಣವ್ ಅವರು 44th, ಮತ್ತು ರೌನಕ್ ಸದ್ವಾನಿಯವರು 55th ಪ್ಲೇಸಲ್ಲಿ ಇದ್ದಾರೆ. ಅಂದರೆ ಬೇರೆ ಇಂಡಿಯನ್ ಚೆಸ್ ಚಾಂಪಿಯನ್ಸ್ ಕೂಡ ಈ ಒಂದು ಏನು ಚಾಂಪಿಯನ್ಶಿಪ್ ಇತ್ತು ಇದರಲ್ಲಿ ಭಾಗವಹಿಸಿದ್ರು. ಮತ್ತು ಅವರ ಏನದು ಟೇಬಲ್ ಅಂದರೆ ರ್ಯಾಂಕ್ ಏನಿದೆ ಅದು ಕೂಡ ಇಲ್ಲಿ ನಮಗೆ ತಿಳ್ಕೊತೀವಿ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಸ್ವಾವಲಂಬನೆ ಪ್ರೋಗ್ರಾಮ್ ಎಂಪವರ್ಸ್ ರೂರಲ್ ವುಮೆನ್ ಆಫ್ ದ ಸ್ಟೇಟ್. ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಇಂಪಾರ್ಟೆಂಟ್ ಆಗೋದು ಸ್ವಾವಲಂಬನೆ ಪ್ರೋಗ್ರಾಮ್ ಅಂದರೆ ಏನು, ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು. ಈಗ ನಮ್ಮ ಮೇನ್ಸ್ಗೆ ಏನಾಗುತ್ತೆ ಅಂತಂದರೆ, ಮೇನ್ಸ್ಗೆ ಈ ಒಂದು ಎಕ್ಸಾಂಪಲ್ಸ್ ಕೊಡುವಂಥ ಇದರಲ್ಲಿ ಎಕ್ಸಾಂಪಲ್ಸ್ ಕೊಡುವಾಗ ನಮಗೆ ಈ ಒಂದು ಪ್ರೋಗ್ರಾಮ್ ಏನಿದೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಸ್ವಾವಲಂಬನೆ ಪ್ರೋಗ್ರಾಮ್ ಏನಿದೆ ಇದನ್ನು ಸ್ಟಾರ್ಟ್ ಮಾಡಿರೋದು NSRCEL ಅನ್ನೋ ಒಂದು ಸ್ಟಾರ್ಟಪ್ ಇನ್ಕ್ಯುಬೇಟರ್. ಇದು IIM ಬ್ಯಾಂಗ್ಳೂರ್ ಏನಿದೆ, ಈ IIM ಬ್ಯಾಂಗ್ಳೂರ್ ಅವರ ಒಂದು ಸ್ಟಾರ್ಟಪ್ ಇನ್ಕ್ಯುಬೇಟರ್ ಆಗಿದೆ. ಮತ್ತು ಅದರ ಜೊತೆಗೆ ಸಂಜೀವಿನಿ ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿ ಏನಿದೆ ಇದು ಎರಡೂ ಸೇರಿ ಕೊಲಾಬರೇಷನ್ನಲ್ಲಿ ಈ ಒಂದು ಸ್ವಾವಲಂಬನೆ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಸೊ ಹಾಗಾದರೆ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಹಳ್ಳಿಗಳಲ್ಲಿರುವಂತಹ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳೇನಿರ್ತವೆ, ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಪ್ರಮೋಟ್ ಮಾಡೋದ್ರ ಮುಖಾಂತರ ವಿಮೆನ್ ಆಂಟರ್ಪ್ರಿನರ್ಶಿಪ್ಪನ್ನು ಎನ್ಕರೇಜ್ ಮಾಡೋದು. ಅಂದರೆ ವಿಮೆನ್ ಮಹಿಳೆಯರೇನಿದ್ದಾರೆ ಅವರನ್ನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದರು. ಈ ಒಂದು ಪ್ರೋಗ್ರಾಮ್ ಏನು ಜೂನ್ 2022 ಡಿಸೆಂಬರ್ 2024 ಏನಿದೆ, ಸುಮಾರು ಈ ಪೀರಿಯಡಲ್ಲಿ ಸುಮಾರು 150 SHGಗಳನ್ನು ಅಂದರೆ 150 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಈ ಒಂದು ಪ್ರೋಗ್ರಾಮ್ ಮುಖಾಂತರ ಡೆವಲಪ್ ಮಾಡಿದ್ದಾರೆ ಅಥವಾ ಹೆಲ್ಪ್ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಮೇನ್ ಏಮ್ ಏನು, ಈ ಒಂದು ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಏನು ಅಂತಂದರೆ, ವಿಮೆನ್ ಲೆಡ್ ಮಹಿಳೆಯರನ್ನು ಆಂಟ್ರಪ್ರೂನರ್ ಆಗಿ ಮಾಡೋದು. ಅಂದರೆ ನಾನ್ ಫಾರ್ಮ್ ಆ್ಯಕ್ಟಿವಿಟೀಸಲ್ಲಿ ಮಹಿಳೆಯರನ್ನು ಆಂಟ್ರಪ್ರೂನರ್ಸ್ ಆಗಿ ಮಾಡೋ ಒಂದು ಮುಖ್ಯ ಉದ್ದೇಶ ಇದು. ಅದು ಎಲ್ಲಿ ಮಾಡ್ತಾರೆ, Tier 2 ಮತ್ತು Tier 3 ಸಿಟೀಸ್ ಏನಿದೆ ಈ ಒಂದು ಸಿಟಿಗಳಲ್ಲಿ ಈ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಕಡೆ ಸಸ್ಟೈನಬಲ್ ಬಿಸ್ನೆಸ್ ಮಾಡೆಲ್ ಮಾಡಿದ್ರೆ, ಮತ್ತೊಂದು ಕಡೆ ಮಹಿಳೆಯರ ಒಂದು ಆದಾಯವನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಆಗುತ್ತೆ. ಸೊ ಈ 3 ಉದ್ದೇಶಗಳಿಂದ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಮುಂದಿನ ಆರ್ಟಿಕಲನ್ನು ನೋಡೋಣ. ಒನ್ ನೇಷನ್ ಒನ್ ಎಲೆಕ್ಷನ್ ಆ್ಯಂಡ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ನಮಗೆಲ್ಲ ತಿಳಿದಿರೋ ಹಾಗೆಯೇ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲನ್ನು ನಾವು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರ ಕುರಿತಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಈ ಬಿಲ್ ಏನು ಮಾಡುತ್ತೆ ಅಂದರೆ, ಲೋಕಸಭಾ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಏನಿರುತ್ತೆ ಎರಡಕ್ಕೂ ಒಂದೇ ಎಲೆಕ್ಷನ್ ಮಾಡೋ ಥರ. ಸೊ ಇದರಿಂದ ಏನು ಅಡ್ವಾಂಟೇಜ್ ಏನು ಹೇಳ್ತಾರೆ ಅಂತಂದರೆ, ಒಂದು ಟೈಮ್ ಉಳಿಯುತ್ತೆ, ಒಂದು ರಿಸೋರ್ಸಸ್ ಉಳಿಯುತ್ತೆ. ರಿಸೋರ್ಸ್ ಅಂತ ಬಂದಾಗ ಹ್ಯೂಮನ್ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು, ಎರಡೂ ಉಳಿಯುತ್ತೆ ಅಂತ ಹೇಳ್ತಾರೆ. ಸೊ ಬಟ್ ಇಲ್ಲಿ ಕ್ವೆಶ್ಚನ್ ಏನು ಅಂದರೆ, ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಇದೆ, ಇಸ್ ಇಟ್ ಟ್ರೂಲಿ ರೆಪ್ರೆಸೆಂಟೇಟಿವ್ ಇನ್ ನೇಚರ್ ಅಂತ ಇಲ್ಲಿ ಕ್ವೆಶ್ಚನ್ ಆಗುತ್ತೆ. ಈಗ ನಮ್ಮ ಒಂದು ಭಾರತದ ಡೆಮೋಕ್ರಸಿ ಏನಿದೆ, ಆ ಡೆಮೋಕ್ರಸಿಯನ್ನು ನಾವು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಕರಿತೀವಿ. ಸೊ ಈ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂದರೆ ಏನು, ಜನ ಡೈರೆಕ್ಟಾಗಿ ತಮ್ಮನ್ನು ತಾವು ಗವರ್ನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ರೆಪ್ರೆಸೆಂಟೇಟಿವ್ಸನ್ನು ಎಲೆಕ್ಟ್ ಮಾಡ್ತಾರೆ. ಸೊ ಸಿಟಿಸನ್ಸ್ಗೆ ಬದಲಾಗಿ ಈ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಇವರು ಡಿಸಿಷನ್ ಮೇಕಿಂಗಲ್ಲಿ ಇನ್ವಾಲ್ವ್ ಆಗ್ತಾರೆ.
ಸೊ ಈ ಒಂದು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಸಿಸ್ಟಮ್ ಏನಿದೆ ಇದು ಮೇನ್ಲಿ ಡಿಪೆಂಡ್ಸ್ ಆನ್ ಎಲೆಕ್ಷನ್ಸ್. ಏಕೆಂದರೆ ಎಲೆಕ್ಷನ್ಸ್ ನಡೆದಿಲ್ಲ ಅಂದರೆ ಸಿಟಿಸನ್ಸ್ ಚಾಯ್ಸ್ ಇಲ್ಲಿ ನಮಗೆ ತಿಳಿಯೋದಿಲ್ಲ. ಸೊ ಸಿಟಿಸನ್ಸ್ ಚಾಯ್ಸ್ ತಿಳಿದಿಲ್ಲ ಅಂತಂದರೆ ನಾವು ಅದನ್ನ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಕೂಡ ಕರೆಯೋದಕ್ಕೆ ಆಗೋದಿಲ್ಲ. ಸೊ ಬೇಸಿಕಲಿ ಈ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಏನಿದೆ ಇದು ಎಲೆಕ್ಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು, ಮತ್ತು ಎರಡನೇದು ಸಿಟಿಸನ್ ಪಾರ್ಟಿಸಿಪೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾವು ನಮ್ಮ ಒಂದು ಭಾರತದ ಪಾಸ್ಟನ್ನು ನೋಡಿದ್ರೆ ಜಯಪ್ರಕಾಶ್ ನಾರಾಯಣ್ ಅವ್ರು ಏನಿದ್ದಾರೆ JP ಅವರು, ಇವರು ಈ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿಯನ್ನು ಕ್ರಿಟಿಸೈಸ್ ಮಾಡಿದರು. ಸೊ ಏನಂತ ಕ್ರಿಟಿಸೈಸ್ ಮಾಡಿದರು ಅಂದರೆ ಅವರು ಈ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಏನಿದೆ ಅದು ಭಾರತಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದರು. ಯಾಕೆ ಅಂತಂದರೆ ಮೊದಲಿಗೆ ಏನು ಮಾಡುತ್ತೆ ಇದು ಅಂದರೆ ಇಟ್ ಕ್ರಿಯೇಟ್ಸ್ ಆ್ಯನ್ ಆಟೋಮೈಸ್ಡ್ ಸೊಸೈಟಿ ಅಂತ ಹೇಳ್ತಾರೆ. ಏನಾಗುತ್ತೆ ಅಂತಂದರೆ ಈಗ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂದರೆ ಜನ ಇಲ್ಲಿ ಎಲೆಕ್ಷನ್ಸಲ್ಲಿ ಅವರ ಒಂದು ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಅವರ ಸಾಮರ್ಥ್ಯವನ್ನು ನೋಡಿ ಹಾಕಲ್ಲ, ಬದಲಿಗೆ ಕಾಸ್ಟನ್ನು ನೋಡ್ತಾರೆ, ಕ್ಲಾಸನ್ನು ನೋಡ್ತಾರೆ, ಇಲ್ಲ ಯಾವ ರೀತಿಯಾಗಿ ಏನಾದರೂ ಅಂದರೆ ಅವರಿಂದ ನಮಗೆ ಸಹಾಯ ಆಗುತ್ತಾ ಅನ್ನೋದನ್ನು ನೋಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಆಟಮಸ್ ಸೊಸೈಟಿ ಅಂದರೆ ಸೊಸೈಟಿಯಲ್ಲಿ ಡಿವಿಷನ್ಸನ್ನು ನಾವು ನೋಡ್ತೀವಿ, ಡಿಸ್ಕ್ರಿಮಿನೇಷನ್ಸನ್ನು ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನು ಭಾರತದ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಇದೆ ಇದು ಆಟಮೈಸ್ ಸೊಸೈಟಿಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ JP ಅವರು ಆರ್ಗ್ಯೂ ಮಾಡಿದರು. ಮತ್ತು ಎರಡನೇದಾಗಿ ಅವ್ರು ಏನು ಹೇಳಿದರು ಅಂದರೆ ಈ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಏನಿದೆ ಇಟ್ ಈಸ್ ಅನ್ಸ್ಟೇಬಲ್. ಈ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಇಸ್ ನಥಿಂಗ್ ಬಟ್ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಅಲ್ವಾ. ಸೊ ಇದು ಅನ್ಸ್ಟೇಬಲ್. ಇದನ್ನು ನಾವು ಪಾಲಿಟಿಯಲ್ಲಿ ನೋಡೇ ಇರ್ತೀವಿ. ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಅಥವಾ ಪಾರ್ಲಿಮೆಂಟ್ರಿ ಸಿಸ್ಟಮ್ನ ಫೀಚರ್ಸ್ ಏನು ಅಂತ ನೋಡುವಾಗ ಅನ್ಸ್ಟೇಬಲ್ ಅಂತ ನಾವು ಕೂಡ ನೋಡಿರ್ತೀವಿ. ಸೊ ಅದನ್ನೇ ಇವರು ಇಲ್ಲಿ ಹೇಳ್ತಾರೆ, ಇಟ್ ಈಸ್ ಅನ್ಸ್ಟೇಬಲ್. ಸೊ ಅನ್ಸ್ಟೇಬಲ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಹಲವಾರು ಬಾರಿ ಡೆಮೋಕ್ರಸಿಗೆ ಕುತ್ತು ಬರುವಂಥ ಚಾನ್ಸಸ್ ಇದೆ ಅಂತ ಕೂಡ ಅವ್ರು ಹೇಳ್ತಾರೆ. ಮತ್ತು ಮೂರನೇದಾಗಿ ಏನು ಅಂತಂದರೆ ಡೆಮೋಗಾಗ್ರಿ ಆ್ಯಂಡ್ ಪಾಪ್ಯುಲಿಸಮ್. ಇವ್ರೇನು ಹೇಳ್ತಾರೆ ಅಂತಂದರೆ ಈ ಪೊಲಿಟಿಕಲ್ ಪಾರ್ಟೀಸ್ ಏನಿದ್ದಾರೆ ಇವರು ಪಬ್ಲಿಕ್ ಒಪಿನಿಯನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಈಗ ಎಷ್ಟೊಂದು ಸತಿ ನಾವು ಅದನ್ನು ನೋಡಿದ್ದೀವಿ. ಅಂದರೆ ಏನೋ ಕೆಲವು ಮ್ಯಾನಿಫೆಸ್ಟೋಸನ್ನು, ಎಲೆಕ್ಷನ್ ಮ್ಯಾನಿಫೆಸ್ಟೋಸ್ ಅಂತ ಕೊಟ್ಟು ಆ ಒಂದು ಇದರಲ್ಲಿ ಪಾರ್ಟೀಸ್ಗಳು ಪವರ್ಗೆ ಬರೋದನ್ನ ಕೂಡ ನಾವು ನೋಡಿದ್ದೀವಿ. ಸೊ ಆ ರೀತಿಯಾದ ಒಂದು ಪಬ್ಲಿಕ್ ಒಪಿನಿಯನ್ ಏನಿದೆ, ಪಬ್ಲಿಕ್ ಒಪಿನಿಯನ್ನ ಮ್ಯಾನಿಪುಲೇಷನ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಈ ಒಂದು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿಯಲ್ಲಿ ಅಂತ ಹೇಳ್ತಾರೆ. ಮತ್ತೆ ಏನು ಹೇಳಿದ್ದಾರೆ ಅಂದರೆ ಸೆಂಟ್ರಲೈಸೇಷನ್ ಆಫ್ ಪವರ್. ಈ ಒಂದು ಡೆಮೋಕ್ರಸಿ ಏನಿದೆ, ರೆಪ್ರೆಸೆಂಟೇಟಿವ್ ಅಥವಾ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಏನಿದೆ ಇದು ಸ್ಟೇಟ್ಗೆ ಪವರನ್ನು ಕೊಡುತ್ತೆ. ಅಂದರೆ ಸಿಟಿಸನ್ಸ್ಗೆ ಪವರ್ ಅಷ್ಟಾಗಿರೋದಿಲ್ಲ, ಬದಲಿಗೆ ಸ್ಟೇಟ್ಗೆ ಅಂದರೆ ಗವರ್ನಮೆಂಟ್ಗೆ ಪವರನ್ನು ಕೊಡುತ್ತೆ. ಸೊ ಇದರಿಂದ ಸೆಂಟ್ರಲೈಸೇಷನ್ ಆಫ್ ಪವರ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಈ ಇಂಟರ್ಮೀಡಿಯರಿ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ ಅದೆಲ್ಲನೂ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಐದನೇದು ಏನು ಅಂದರೆ ಕಾಸ್ಟ್ ಆಫ್ ಎಲೆಕ್ಷನ್, ಫಿನಾನ್ಷಿಯಲ್ ಕಾಸ್ಟ್ ಏನಿದೆ, ಈ ಕಾಸ್ಟ್ ಏನಿದೆ ಎಲೆಕ್ಷನ್ಸ್ಗೆ ಈ ರೆಪ್ರೆಸೆಂಟೇಟಿವ್ ಎಲೆಕ್ಷನ್ಸ್ ಮಾಡಬೇಕು ಅಂತಲೇ ಇಟ್ ಈಸ್ ಟೂ ಮಚ್ ಅಂತ ಅವರು ಹೇಳಿದರು. ಈಗ ಈ ಅನಾಲಿಸಿಸ್ ಏನಕ್ಕೆ ಬೇಕು ನಮಗೆ ಅಂತಂದರೆ, ಈಗ ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲನ್ನು ಈಗ ಸದ್ಯಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಆ ಒಂದು ಬಿಲ್ ಏನಿದೆ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಮತ್ತೆ ಪಾರ್ಲಿಮೆಂಟ್ರಿ ಡೆಮೋಕ್ರಸಿನೇ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಏನು ಕ್ರಿಟಿಸಿಸಮ್ ಅಥವಾ ಏನು ಅನಾಲಿಸಿಸ್ ಇತ್ತು JP ಅವರಿಂದ ಅದು ಮುಂಚೂಣಿಗೆ ಬಂದಿದೆ ಅಂತ ಹೇಳ್ಬೋದು. ಬಟ್ ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂತಂದರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಏನಿದೆ ಈ ಒಂದು ಡೆಮೋಕ್ರಸಿ, ಭಾರತದ ಡೆಮೋಕ್ರಸಿಯನ್ನು ನಾವು ತಲೆಯಲ್ಲಿ ಇಟ್ಕೊಂಡಾಗ ಏನು ನೆನಪಾಗುತ್ತೆ ಅಂದರೆ ಪ್ರೀ ಕನ್ಸಲ್ಟೇಷನ್. ಈಗ ಯಾವುದೇ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಆ್ಯಕ್ಟಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಪಬ್ಲಿಕ್ ಒಪಿನಿಯನನ್ನು ಕೇಳ್ತಾರೆ. ದ್ಯಾಟು ಮಿನಿಮಮ್ 30 ಡೇಸನ್ನು ಅವ್ರಿಗೆ ಟೈಮ್ ಕೊಡಬೇಕಿತ್ತು ಪಬ್ಲಿಕ್ಗೆ ಆ ಒಂದು ಬಿಲ್ಲನ್ನು ಆಲೋಚನೆ ಮಾಡೋಕ್ಕೆ. ಬಟ್ ಇಲ್ಲೇನಾಗಿದೆ ಅಂದರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಏನಿದೆ ಈ ಬಿಲ್ಲನ್ನು ಏನಂತೀವಿ ಪಬ್ಲಿಕ್ಗೆ ಅನಲೈಸ್ ಮಾಡೋದಕ್ಕೆ ಕೇವಲ 15 ದಿನಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಈ ಪ್ರೀ ಕನ್ಸಲ್ಟೇಷನ್ ಏನಿದೆ ಅಂದರೆ ಸಿಟಿಸನ್ ಪಾರ್ಟಿಸಿಪೇಷನ್ ಏನಿರಬೇಕು ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಅಥವಾ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿಯಲ್ಲಿ, ಆ ಸಿಟಿಸನ್ ಪಾರ್ಟಿಸಿಪೇಷನ್ನ ಇಲ್ಲಿ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತಂದರೆ ಈ ಪ್ರೀ ಕನ್ಸಲ್ಟೇಷನ್ ಪ್ರಾಸೆಸ್ ಏನಿರುತ್ತೆ ಇಲ್ಲಿ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಯೂಶಲಾಗಿ ಲಾ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಆ ಲ್ಯಾಂಗ್ವೇಜ್ ಕಾಮನ್ ಸಿಟಿಸನ್ಗೆ ಅರ್ಥ ಆಗಬೇಕು ಅಂದರೆ ಅಲ್ಲಲ್ಲಿ ಎಕ್ಸ್ಪ್ಲನೇಷನ್ಸನ್ನು ಕೊಟ್ಟಿರಬೇಕು. ಅಂದರೆ ಇಲ್ಲಿ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಆ ಎಕ್ಸ್ಪ್ಲನೇಷನ್ಸ್ ಏನಿದೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲಲ್ಲಿ ಆ ಎಕ್ಸ್ಪ್ಲನೇಷನ್ಸ್ ಕೂಡ ಇಲ್ಲ. ಇದರಿಂದ ಕೂಡ ಸಿಟಿಸನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ಕಾಮನ್ ಜನಕ್ಕೆ ಒಂದು ಅರ್ಥ ಏನೋ ಈ ಲಾ ಲ್ಯಾಂಗ್ವೇಜ್ ಅರ್ಥ ಆಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದು ಕೂಡ ಈ ಒಂದು ಬಿಲ್ನ ಏನೋ ನೆಗೆಟಿವ್ ಅಂಶ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಾವು ಸಿಟಿಸನ್ಸನ್ನು ಏಲಿನಿಯೇಟ್ ಮಾಡ್ತಾ ಇದ್ದೀವಿ. ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂದರೆ ಸಿಟಿಸನ್ ಪಾರ್ಟಿಸಿಪೇಷನ್ ಇರಬೇಕು. ಹಾಗಿರುವಾಗ ಸಿಟಿಸನ್ನೇ ಬಿಟ್ಬಿಟ್ಟು ನಾವು ಈ ಒಂದು ಏನು
ಪ್ರಾಸೆಸ್ ನಡೀತಾ ಇದೆ. ಬಿಲ್ಸ್ ಇಂಟ್ರಡಕ್ಷನ್ ಇರ್ಬೋದು, ಇಲ್ಲ ಬಿಲ್ಸ್ನ ಆ್ಯಕ್ಟಾಗಿ ಕನ್ವರ್ಟ್ ಮಾಡೋದಿರ್ಬೋದು, ಎಲ್ಲನೂ ಸಿಟಿಸನ್ ಪಾರ್ಟಿಸಿಪೇಷನ್ ಇರೋದಿಲ್ಲ. ಸೊ ಸಿಟಿಸನ್ ಪಾರ್ಟಿಸಿಪೇಷನ್ ಯಾವಾಗಿಲ್ಲ ಅಂದರೆ ಡೆಮೋಕ್ರಸಿನೇ ಅಲ್ಲ ಆಗುತ್ತೆ. ಸೊ ಹಾಗಾಗಿ ಏನು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಇದೆ, ಇದು ಕೆಲವು ಕ್ರಿಟಿಕಲ್ ಕ್ವೆಶನ್ಸನ್ನು ರೇಸ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಡೆಮೋಕ್ರೆಟಿಕ್ ನೇಚರ್ ಆಫ್ ಇಂಡಿಯಾದ ಡೆಮೋಕ್ರಸಿ ಏನಿದೆ, ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಏನಿದೆ ಅಥವಾ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಏನಿದೆ, ಇದರ ಮೇಲೆ ಕೆಲವು ಕ್ರಿಟಿಕಲ್ ಕ್ವೆಶನ್ಸನ್ನು ರೇಸ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಂಟ್ರಲೈಸೇಷನ್ ವರ್ಸಸ್ ಫೆಡ್ರಲಿಸಮ್ ಇಶ್ಯೂ ಬರುತ್ತೆ. ಭಾರತ ಇಟ್ ಈಸ್ ಅ ಫೆಡರೇಷನ್ ಅಂತ ನಾವು ಹೇಳ್ತೀವಿ, ಬಟ್ ಈ ಒಂದು ಬಿಲ್ ಮುಖಾಂತರ ಇಲ್ಲಿ ಸೆಂಟ್ರಲೈಸೇಷನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದೆರಡರ ಮಧ್ಯೆ ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಈ ಬಿಲ್ಲಲ್ಲಿ. ಸೆಕೆಂಡ್ ಒನ್ ಏನು ಅಂದರೆ ಇನ್ಕ್ಲೂಸಿವಿಟಿ ಆ್ಯಂಡ್ ಪಾರ್ಟಿಸಿಪೇಷನ್. ಈ ಒಂದು ಬಿಲ್ನ ಇವಾಗ ನಾವಿಲ್ಲಿ ಹೇಳಿದ್ವಿ 15 ಡೇಸ್ ಮಾತ್ರ ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ ಸರಿ ಕೊಟ್ಟಿಲ್ಲ ಅಂದರೆ ಇಲ್ಲಿ ಇನ್ಕ್ಲೂಸಿವಿಟಿನೂ ಇಲ್ಲ, ಸಿಟಿಸನ್ ಪಾರ್ಟಿಸಿಪೇಷನ್ನೂ ಇಲ್ಲ. ಸೊ ಇದು ಕೂಡ ಇಲ್ಲಿ ಕ್ವೆಶನ್ ಆಗುಳಿದೆ. ಮತ್ತು ಮೂರನೇದಾಗಿ ಏನು ಅಂದರೆ ಎಲೆಕ್ಟೋರಲ್ ಅಕೌಂಟಬಿಲಿಟಿ. ಏನು ಎಲೆಕ್ಟ್ರಲ್ ಅಕೌಂಟಬಿಲಿಟಿ ಅಂದರೆ, ಈಗ ಫ್ರೀಕ್ವೆಂಟಾಗಿ ಎಲೆಕ್ಷನ್ಸ್ ನಡೀತಾ ಇದೆ ಅಂತ ಅಂದರೆ ಆಗ ಅಲ್ಲಿ ಅಕೌಂಟಬಿಲಿಟಿ ಎಸ್ಟಾಬ್ಲಿಷ್ ಆಗುತ್ತೆ, ಒಂದು ಟ್ರಸ್ಟ್ ಎಸ್ಟಾಬ್ಲಿಷ್ ಆಗುತ್ತೆ ಬಿಟ್ವೀನ್ ದ ಗವರ್ಮೆಂಟ್ ಆ್ಯಂಡ್ ದ ಸಿಟಿಸನ್ಸ್. ಬಟ್ ಯಾವಾಗ ಈ ಒಂದು ಸೈಮಲ್ಟೇನಿಯಸ್ ಎಲೆಕ್ಷನ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಎವ್ರಿ 5 ಇಯರ್ಸ್ ಮಾತ್ರನೇ. ಈಗ ಒಂದು ಸರ್ಕಾರ ಅಥವಾ ಒಂದು ಗವರ್ನಮೆಂಟ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತಂದರೆ, ಅಥವಾ ಮೆಜಾರಿಟಿ ಇಲ್ಲ ಅದಕ್ಕೆ ಅಂತ ಅಂದರೆ ಅದು ರೂಲ್ ಮಾಡೋದೇ ತಪ್ಪಾಗುತ್ತೆ. ಸೊ ಅಂದರೆ ಅಲ್ಲಿ ಇಟ್ ಈಸ್ ಅಗೇನ್ಸ್ಟ್ ಸಿಟಿಸನ್ಸ್ ವಿಶಸ್ ಆಗುತ್ತೆ. ಅಂದರೆ ಮತ್ತೆ ಇಲ್ಲಿ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ನಮಗೆ ಫೋರ್ ಫ್ರಂಟಿಗೆ ಬರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಈ ಏನು ಭಾರತದ ಡೆಮೋಕ್ರೆಟಿಕ್ ಫ್ಯಾಬ್ರಿಕ್ ಏನಿದೆ, ಇಟ್ ಈಸ್ ಬೇಸಿಕಲಿ ಪಾರ್ಟಿಸಿಪೇಷನ್, ಇನ್ಕ್ಲೂಸಿವಿಟಿ ಮತ್ತು ಅಕೌಂಟಬಿಲಿಟಿ. ಸೊ ಈ ಮೂರನ್ನು ಕೂಡ ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡುವಾಗ, ಬಿಲ್ಲನ್ನು ಆ್ಯಕ್ಟಾಗಿ ಕನ್ವರ್ಟ್ ಮಾಡುವಾಗ ಈ ಮೂರನ್ನು ತಲೆಯಲ್ಲಿ ಇಟ್ಕೊಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಸ್ರೋ ಟು ಸೈನ್ ಆಫ್ 2024 ವಿತ್ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಮಿಷನ್ ಟುಡೇ. ಇವತ್ತು ಇಸ್ರೋ PSLV C60 ಏನಿದೆ, ಅಥವಾ ಇದನ್ನ ನಾವು ಸ್ಪ್ಯಾಡೆಕ್ಸ್ ಮಿಷನ್ ಅಂತ ಕೂಡ ಕರಿತೀವಿ, ಈ ಒಂದು ಮಿಷನನ್ನು ಇವತ್ತು ಲಾಂಚ್ ಮಾಡ್ತಾ ಇದೆ. ಸೊ ದಿಸ್ ಬೀಯಿಂಗ್ ದ ಲಾಸ್ಟ್ ಮಿಷನ್ ಆಫ್ 2024 ಬೈ ಇಸ್ರೋ. ಹಾಗಾದರೆ ಈ ಸ್ಪ್ಯಾಡೆಕ್ಸ್ ಮಿಷನ್ ಅಂದರೆ ಏನು ಅಂತ ನಾವು ನೋಡೋಣ. ಸ್ಪ್ಯಾಡೆಕ್ಸ್ ಅಂತಂದರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್. ಇದರ ಫುಲ್ ಫಾರ್ಮ್ ಸ್ಪ್ಯಾಡೆಕ್ಸ್ ಅಂತಂದರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅನ್ನೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಏನಿದೆ ಇದನ್ನು 2 ಸ್ಮಾಲ್ ಸ್ಪೇಸ್ ಕ್ರಾಫ್ಟನ್ನು ಯೂಸ್ ಮಾಡಿ, 2 ಚಿಕ್ಕ ಸ್ಪೇಸ್ ಕ್ರಾಫ್ಟ್ಗಳನ್ನು ಯೂಸ್ ಮಾಡಿ ಇದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ನ ಹೆಸರು ಬಂದು, ಒಂದು ಚೇಸರ್, ಇನ್ನೊಂದು ಬಂದು ಟಾರ್ಗೆಟ್. ಎರಡೂ ಸುಮಾರು 220 kg ಇದೆ. ಎರಡೂ ಸಪ್ರೇಟ್ ವೇಟು 220 kg ಇದೆ. ಮತ್ತು ಇವು 470 ಕಿಲೋಮೀಟರ್ ಆರ್ಬಿಟ್ ಏನಿದೆ ಅಲ್ಲಿ ಇದನ್ನು ಡಾಕ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಅಂದರೆ ಸ್ಪ್ಯಾಡೆಕ್ಸ್ ಮಿಷನ್ ಅಂದರೆ ಏನು, ಈ ಚೇಸರ್ ಟಾರ್ಗೆಟ್ ಏನು ಅಂತ ಗೊತ್ತಿರಬೇಕು, ಮತ್ತು ಯಾವ ಒಂದು ಸ್ಪೇಸ್ ಕ್ರಾಫ್ಟನ್ನು ನಾವು ಬಳಸ್ತಾ ಇದ್ವಿ, ಇಟ್ ಇಸ್ PSLV C60. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.